ಇವತ್ತು ನಮ್ಮ ಶೇಖ್ ಶಾಬು ಸಾಹೇಬ್ ಮೆಮೋರಿಯಲ್ ಟ್ರಸ್ಟ್ ಕಡೆಯಿಂದ ಇವತ್ತು 9 ನಿಖಾವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವರು ಶೇಖ್ ಶಾಬು ಸಾಹೇಬ್ ದಿವಂಗತರು ಹಾಗೂ ತಾಯಿ ಸಾಜಂಬಿ ಅವರು ದಿವಂಗತರಾಗಿದ್ದಾರೆ. ಇವರು ನಮ್ಮ ಬ್ರಿಟಿಷ್ ಸರ್ಕಾರದಲ್ಲಿ ಹಾಗೂ ರಿಟೈರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು. ಅವರು ಆ ಟೈಮ್ನಲ್ಲಿ ಮನೆಗಾರ ಅಂತ ಹೇಳ್ತಿದ್ರು. ಅವರ ನಿವೃತ್ತಿ ಹೊಂದಿದ್ದು 1955 ಅವರು ದಿವಂಗತರಾದರು 1990. ನಾವು ಶೈಕ್ಷಣಿಕರಾಗಿ ಮುಂದುವರೆದು ನಮ್ಮ ತಂದೆ ತಾಯಿಯರ ಪ್ರೋತ್ಸಾಹದಿಂದ ಸಾಧ್ಯವಾಯಿತು. ನಾವು 9 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಕಳು. ಅವರ ಹಿರಿಯರಲ್ಲಿ ನಮ್ಮ ಅಣ್ಣರಾದ KS ಮೊಹಮ್ಮದ್ ಮಸೂದ್, ಸೆಕೆಂಡ್ ನಮ್ಮ ಫಜಲುರ್ ರೆಹಮಾನ್ ಸಾಹೇಬ್, ಥರ್ಡ್ ನಜೀರ್ ಅಹಮದ್, ಫೋರ್ತ್ ನಿಸಾರ್ ಅಹಮದ್, 4 ಜನ ನಾನು ಇಮ್ತಿಯಾಜ್ ಅಹಮದ್, ಹಾಗೂ 4 ಜನ ಹೆಣ್ಮಕ್ಕಳು ನಾವು. ಈಗ ನಾವು ನಮ್ಮ ತಂದೆಯವರ ಹೆಸರಿನಲ್ಲಿ ಶೇಖ್ ಶಾಬು ಸಾಹೇಬ್ ಮೆಮೋರಿಯಲ್ ಟ್ರಸ್ಟ್ ಒಂದನ್ನು ಮಾಡಿ ಬಡವರ ಮತ್ತು ಹಿಂದುಳಿದ ಸಬಲೀಕರಣಕ್ಕಾಗಿ ನಾವು ಸಹಾಯವನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಟ್ರಸ್ಟಿನ ದೇಶಗಳು ಹಿಂದುಳಿದ ವರ್ಗದ ಬಡವರ, ಮಹಿಳೆಯರ ಮತ್ತು ಅನಾಥ ಮಕ್ಕಳ ಸಂರಕ್ಷಣೆ ಮತ್ತು ಅವರ ಅಭಿವೃದ್ಧಿಗೆ ಪ್ರಯತ್ನಿಸುವುದು, ಬಡವರ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು, ಕ್ರೀಡೆ ಮತ್ತು ಇನ್ನಿತರ ಸಮಾಜ ಸೇವಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಪ್ರತ್ಯೇಕ ವಿದ್ಯಾರ್ಥಿ ನಿಲಯ ಮತ್ತು ಹಾಗೂ ವಸತಿ ಕಲ್ಪಿಸುವುದು, ಸ್ವ ಉದ್ಯೋಗ ಮತ್ತು ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಶಿಬಿರವನ್ನು ಏರ್ಪಡಿಸಿ ಮಾರ್ಗದರ್ಶನ ನೀಡುವುದು, ಉದಾರ ದಾನಿಗಳಿಗೆ ಮತ್ತು ಸಂಘ ಸಂಸ್ಥೆಗಳ ದೇಣಿಗೆ ಮತ್ತು ಉಡುಗೊರೆ ಅಥವಾ ಅನುದಾನಗಳನ್ನು ಸ್ವೀಕರಿಸಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು, ಚಾಲನೆಯಿರುವ ಅಥವಾ ಸ್ಥಿರವಾಗಿರುವ ಆಸ್ತಿಗಳನ್ನು ಇತರ ಸಂಸ್ಥೆಗಳು ಖರೀದಿಸುವ ಮೂಲಕ ಅಥವಾ ಬಾಡಿಗೆಗೆ ಲೀಸ್ಗೆ ಪಡೆದುಕೊಳ್ಳುವ ಮೂಲಕ ಟ್ರಸ್ಟ್ ಅನ್ನು ಅಭಿವೃದ್ಧಿಪಡಿಸುವುದು, ಯಾವುದೇ ನಡೀತಿರುವ ಅಥವಾ ಸ್ಥಿರವಾಗಿರುವ ಆಸ್ತಿ ಅಥವಾ ಸಂಸ್ಥೆಗಳನ್ನು ಟ್ರಸ್ಟ್ನ ಪ್ರಗತಿಗಾಗಿ ಉಡುಗೊರೆಯಾಗಿ ಸ್ವೀಕರಿಸುವುದು, ಸಮಾಜದ ಬಡ ಹಾಗೂ ದುರ್ಬಲ ವರ್ಗದವರ ಮಧ್ಯೆ ಮತ್ತು ಇನ್ನಿತರ ಸಮಾರಂಭಗಳಿಗೆ ಆರ್ಥಿಕ ಸಹಾಯ ನೀಡುವುದು, ಉಚಿತ ವೈದ್ಯಕೀಯ ಶಿಬಿರಗಳನ್ನು ಏರ್ಪಿಸುವುದು, ಬಡವರ ಚಿಕಿತ್ಸೆಗೆ ನೆರವಾಗುವುದು, ಆಸ್ಪತ್ರೆಗಳು, ಫಿಸಿಯೋಥೆರಪಿ ಕೇಂದ್ರಗಳ ಇನ್ನಿತರ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಿ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು, ಬಡವರ ಮತ್ತು ಹಿಂದುಳಿದ ವರ್ಗದವರಿಗೆ ಮನೆ ನಿರ್ಮಿಸಲು ಮತ್ತು ಮನೆ ದುರಸ್ತಿ ಮಾಡುವ ಆರ್ಥಿಕ ಸಹಾಯ ಮಾಡುವುದು, ದೈಹಿಕ ಹಾಗೂ ಮಾನಸಿಕ ಅಸ್ವಸ್ಥರಿಗೆ ಸಹಾಯ ಮಾಡುವುದು, ಹಿರಿಯ ನಾಗರಿಕರಿಗೆ ಎಲ್ಲ ರೀತಿಯ ಸಹಾಯವನ್ನು ಒದಗಿಸುವುದು, ಮಹಿಳಾ ಸಬಲೀಕರಣ, ಬಡ ಮಕ್ಕಳ ಬೆಳವಣಿಗೆ ಮತ್ತು ವಿಕಲಚೇತನರಿಗೆ ನೆರವು ನೀಡಿ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು. To inaugurate this simple marriage program in the august presence of eminent and respectful elders and leaders of our community, I would like to take a moment to acknowledge their presence. This simple marriage program, organized regularly by the Trust, is indeed a befitting tribute to the vision and ideals of their founder and patrons. It is truly a noble cause and a great service to the people of our community. I pray Almighty Allah to bless the 9 young couples as they embark as a new phase in their life. I also applaud the Trust and all its office bearers for this great philanthropic deed. Heartiest congratulations especially to my dear friend Alhaj KS Mohammed Masood. He truly deserves such praise for the noble deeds he is performing as a tribute to his father. I pray Almighty Allah to grant him and his family blessings of good health, long life and fortitude to carry on with his yeoman service. I also pray that his father Haji Karkal Sheikh Shabu Sahib may attain sawab because of these noble deeds. I am touched by the kind gesture and opportunity given to me today. A big thank you once again to Alhaj KS Mohammed Masood Sahib for this wonderful opportunity. Thank you one and all. Jai Hind,
Jai Karnataka.